ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರದ ಸಚಿವ ನಿತೇಶ್ ರಾಣೆ ಅವರು ಪದೇ ಪದೇ ಮುಸ್ಲಿಮರ ವಿರುದ್ಧ ಅತ್ಯಂತ ಪ್ರಚೋದನಕಾರಿ ಮಾತುಗಳನ್ನು ಆಡ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿ ಫಡ್ನವೀಸ್ ಆಗಲಿ ಪ್ರಧಾನಿ ಮೋದಿ ಆಗಲಿ ಅವರ ವಿರುದ್ಧ ಯಾವ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ. ಒಂದೇ ಮಾತರಂ ಗೀತೆಯನ್ನ ಮದರಸೆಗಳಲ್ಲಿ ಹಾಡಬೇಕು, ಅಲ್ಲಿಂದಲೇ ಉಗ್ರಗಾಮಿಗಳು ಹುಟ್ಟುತ್ತಾರೆ. ಭಾರತ್ ಮಾತಾ ಕಿ ಜೈ ಮತ್ತು ಒಂದೇ ಮಾತರಂ ಮದರಸೆಗಳಲ್ಲಿ ಹಾಡಿದ್ರೆ ಉಗ್ರಗಾಮಿಗಳ ತಯಾರಿಕೆ ನಿಲ್ತದೆ ಎಂಬಂತೆ ಅವರು ಮಾಧ್ಯಮದ ಮುಂದೆ ಮಾತಾಡಿದ್ದಾರೆ. सभी जगह होना चाहिए. मदरसा में वंदे मातरम अगर कल गाया जाएगा ना तो आतंकवादी बनाने बंद हो जाएंगे. वहाँ वो आतंकवादी के अड्डे ही है मदरसा और कुछ नहीं है. तो जल्दी से जल्दी वहाँ वंदे मातरम भारत माता की जय जितना जल्दी चालू करेंगे ना ये आतंकवादी वहाँ से निकल जाएंगे. ಇನ್ನೊಂದು ಕಡೆ ಸರ್ಕಾರಿ ಭೂಮಿಯಲ್ಲಿ ಮಸೀದಿ ಮದರಸೆಗಳನ್ನ ಕಟ್ಟಬಾರದು, ಅದು ಸರ್ಕಾರದ್ದು, ಅದು ನಿಮ್ಮ ಅಪ್ಪ ಪಾಕಿಸ್ತಾನದ ಜಾಗ ಅಲ್ಲ ಎಂದು ಅತ್ಯಂತ ಕೆಟ್ಟದಾಗಿ ಮಾತಾಡಿದ್ದಾರೆ. आप अगर गवर्नमेंट के लैंड के ऊपर आपका इलीगल घर बनाओगे, इलीगल मस्जिद बनाओगे तो उसको उखाड़ के फेंकेंगे. वो गवर्नमेंट की जमीन है, तुम्हारे पाकिस्तान में बैठे हुए अब्बा का नहीं है. ಒಂದು ಕಡೆ ಬಿಜೆಪಿ ತಾನು ಮುಸ್ಲಿಂ ದ್ವೇಷಿ ಅಲ್ಲ ಎಂದು ಹೇಳುವ ಪ್ರಯತ್ನದಲ್ಲಿದೆ. ನಾವು ಜಿಹಾದಿಗಳ ವಿರುದ್ಧ, ನಾವು ಭಯೋತ್ಪಾದಕರ ವಿರುದ್ಧ, ನಾವು ದೇಶ ವಿರೋಧಿಗಳ ವಿರುದ್ಧ ಎಂದು ಅದು ತನ್ನನ್ನು ಸಮರ್ಥಿಸಿಕೊಳ್ತದೆ. ಆದರೆ ನಿತೇಶ್ ರಾಣೆಯಂತಹ ಬಿಜೆಪಿಯ ಸಚಿವರು ಮುಸ್ಲಿಮರನ್ನ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಳ್ತಿದ್ರೂ ಈ ಬಿಜೆಪಿ ಒಂದೇ ಒಂದು ವಿರೋಧದ ಮಾತನ್ನ ಆಡ್ತಾ ಇಲ್ಲ. ಮದರಸೆಗಳು ಉಗ್ರಗಾಮಿಗಳನ್ನು ತಯಾರಿಸುವ ಕೇಂದ್ರ ಎಂದು ಅವರು ಹೇಳಿದ್ದರೂ ಅದರ ವಿರುದ್ಧ ಬಿಜೆಪಿ ಹೈಕಮಾಂಡ್ ಆಗಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಲಿ ಏನೂ ಮಾಡೋದಿಲ್ಲ. ಮದರಸ ಅನ್ನುವುದು ಎಲ್ಲ ಮುಸ್ಲಿಮರ ಧಾರ್ಮಿಕ ಪಾಠಶಾಲೆ. ಇಂತಹ ಪಾಠಶಾಲೆಯನ್ನ ಸಾರಾಸಗಟು ಉಗ್ರಗಾಮಿಗಳನ್ನು ತಯಾರಿಸುವ ಕೇಂದ್ರ ಎಂದು ಓರ್ವ ಸಚಿವ ಹೇಳಿದಾಗಲೂ ಬಿಜೆಪಿ ಹೈಕಮಾಂಡ್ ಏನೂ ಮಾಡುವುದಿಲ್ಲ ಅಂದರೆ ಅದರ ಅರ್ಥ ಏನು? ಸರ್ಕಾರಿ ಭೂಮಿಯಲ್ಲಿ ಮನೆ ನಿರ್ಮಿಸಿದವರಲ್ಲಿ ಹಿಂದೂಗಳು ಇದ್ದಾರೆ, ಮುಸ್ಲಿಮರು ಇದ್ದಾರೆ. ಆದರೆ ಸರ್ಕಾರಿ ಭೂಮಿಯನ್ನ ಕೇವಲ ಮುಸ್ಲಿಮರು ಮಾತ್ರ ಅತಿಕ್ರಮಿಸಿದ್ದಾರೆ ಎಂಬಂತೆ ಇವರು ಹೇಳಿಕೆ ಕೊಡ್ತಾರಂದ್ರೆ ಇದರ ಅರ್ಥ ಏನು? ಬಿಜೆಪಿ ಸರ್ಕಾರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತದೆ. ಆದರೆ ಅದು ಎಂದೂ ಕೂಡ ಸಬ್ಕಾ ಸಾಥ್ ಎಂಬ ಘೋಷಣೆಗೆ ಪೂರಕವಾಗಿ ನಡ್ಕೊಳ್ತಿಲ್ಲ. ಅದರ ಸಚಿವರು, ಶಾಸಕರು ಮತ್ತು ನಾಯಕರು ಮುಸ್ಲಿಂ ವಿರೋಧಿ ಹೇಳಿಕೆಗಳನ್ನು ಆಗಾಗ ಕೊಡ್ತಲೇ ಇದ್ದಾರೆ. ಆದರೆ ಅವರ ವಿರುದ್ಧ ಹೈಕಮಾಂಡ್ ಯಾವ ಕ್ರಮವನ್ನು ಕೈಗೊಳ್ಳುವುದಿಲ್ಲ. ಇಂತಹ ಬೆಳವಣಿಗೆ ಬಿಜೆಪಿಯ ಬಗ್ಗೆ ಮುಸ್ಲಿಮರಲ್ಲಿರುವ ಅಸಮಾಧಾನವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಮಾತ್ರ ಅಲ್ಲ, ಬಿಜೆಪಿ ಮುಸ್ಲಿಂ ವಿರೋಧಿ ಎಂಬ ಅಭಿಪ್ರಾಯಕ್ಕೆ ಇನ್ನಷ್ಟು ಪುಷ್ಟಿಯನ್ನು ಕೊಡ್ತದೆ. ಅಷ್ಟಕ್ಕೂ ಬಿಜೆಪಿ ಇಂಥವರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳುವುದಿಲ್ಲ? ಮುಸ್ಲಿಮರನ್ನ ಕೆಟ್ಟದಾಗಿ ಚಿತ್ರೀಕರಿಸುವುದು ಅದರ ನೀತಿಯೇ? ಈ ಶಾಸಕರು ಯಾರೂ ಸರ್ಕಾರಿ ಭೂಮಿಯಲ್ಲಿ ಕಟ್ಟಲಾದ ಮಂದಿರವನ್ನು ವಿರೋಧಿಸುವುದಿಲ್ಲ. ಕಾನೂನು ಬಾಹಿರವಾಗಿ ಬಾಂಗ್ಲಾದಿಂದ ಮತ್ತು ಪಾಕಿಸ್ತಾನದಿಂದ ಭಾರತಕ್ಕೆ ಬಂದ ಹಿಂದೂಗಳ ಬಗ್ಗೆ ಮಾತಾಡುವುದಿಲ್ಲ. ಕೇವಲ ಮುಸ್ಲಿಮರನ್ನು ಮಾತ್ರ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇರುವುದರ ಉದ್ದೇಶ ಏನು? ಬಿಜೆಪಿಯ ಸಂವಿಧಾನವೇ ಇದಕ್ಕೆ ಪ್ರೇರಣೆಯೇ? ಬಿಜೆಪಿ ಮುಸ್ಲಿಂ ವಿರೋಧಿ ನೀತಿಯನ್ನು ಅಧಿಕೃತವಾಗಿ ಅಳವಡಿಸಿಕೊಂಡಿದೆಯೇ ಎಂದು ಪ್ರಶ್ನಿಸಬೇಕಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.